ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ದೇವ್ರೇ, ಈ ಕ್ರಿಕೆಟ್ ಯಾರು ಕಂಡಿಡಿದ್ರೋ ಅದಿದ್ದಾಗ ರಿಮೋಟ್ ನಮ್ ಕೈಗೆ ಸಿಗೋದೇ ಇಲ್ಲ. ಈ ಹುಡುಗರು ರಾತ್ರಿ ಎಲ್ಲ ಅದನ್ನೇ ಹಾಕೊಂಡ್ ಕೂತಿರ್ತಾರೆ. ನಾವು ನಮ್ ಸಿನಿಮಾ ಸೀರಿಯಲ್ ಯಾವ್ದು ನೋಡ್ಕೊಳಕ್ ಬಿಡಲ್ಲ, ಇಷ್ಟೊತ್ತಲ್ಲೇ ನೋಡ್ಕೊಂಡ್ಬಿಡ್ಬೇಕು. ಅಮ್ಮ, ಕ್ರಿಕೆಟ್ ನಿನ್ ಸೀರಿಯಲ್ ತರ ದಿನಾ ಬರಲ್ಲ, ಅವಾಗ ಬರುತ್ತೆ. ಅಪ್ಪ ಯಾಕೆ ಅದನ್ನ ಬೈಕೊಳ್ತೀಯ ನೀನು? ಮತ್ತಿನ್ನೇನೆ ಮಾಡೋದು, ಕ್ರಿಕೆಟ್ ಆಡೋದು ಆಡ್ತಾರೆ, ಬೆಳಗ್ಗೆ ಹೊತ್ತು ಬೆಳಕ್ನಲ್ಲಿ ಆಡಕ್ಕೇನು, ಅದ್ಬಿಟ್ಟು ಏನದು ರಾತ್ರಿ ಹೊತ್ತು ಆಡೋದು? ನನ್ಗಂತೂ ಇವ್ರ ವರ್ಷನೇ ಅರ್ಥ ಆಗಲ್ಲಮ್ಮ. ಅದೇನೋ ಈಗ ಬಂದಿದ್ಯಲ್ಲ 20ಕ್ಕೆ20, ಅದ್ನಂತೂ ಬರೀ ರಾತ್ರಿನೇ ಆಡ್ತಾರೆ. ಅಯ್ಯೋ ಆಂಟಿ, ಅದು 20ಕ್ಕೆ20 ಅಲ್ಲ, 2020. ಶುಂಠಿ ಕಷಾಯನೋ ಏನೋ ಒಂದು. ಬೆಳಗ್ಗೆ ಹೊತ್ತು ಆಡ್ಕೊಳಕ್ಕೇನು, ಅದ್ಬಿಟ್ಟು ನಮ್ ಸಿನಿಮಾ ಸೀರಿಯಲ್ ಬರೋ ಟೈಮಲ್ಲಿ ಆಡ್ಕೊಂಡು ನಮಗ್ ಕಾಟ ಕೊಡ್ತವೆ. ಹೋಗ್ಲಿ ಬಿಡಮ್ಮ, ಬೇಜಾರ್ ಮಾಡ್ಕೊಳ್ಬೇಡ. ನಾನ್ ನಾಳೆನೆ ವಿರಾಟ್ ಕೊಹ್ಲಿಗೆ ಒಂದ್ ಲೆಟರ್ ಬರೀತೀನಿ. ನಮ್ಮಮ್ಮ ರಾತ್ರಿ ಹೊತ್ತು ಸೀರಿಯಲ್ ನೋಡ್ತಾರೆ, ನೀವ್ ಕ್ರಿಕೆಟ್ ಆಡೋದಿದ್ರೆ ಪ್ಲೀಸ್ ಬೆಳಗ್ಗೆ ಹೊತ್ತು ಮಾತ್ರ ಆಡಿ ಅಂತ, ಸರಿನಾ? ಏನಮ್ಮ ಲಕ್ಷ್ಮೀಮ್ಮ, ಟಿವಿಲಿ ಏನಾದ್ರೂ ಜೋಕ್ ಬರ್ತಾ ಇದೆಯಮ್ಮ? ಮಕ್ಕಳು ಇಷ್ಟೊಂದು ಜೋರಾಗಿ ನಗ್ತಾ ಇದ್ದಾರೆ. ಜೋಕು ಪಾಕು ಏನಿಲ್ಲ ಯಜಮಾನ್ರೆ, ಈ ಹುಡುಗ್ರಿಗೆ ನಾವು ದೊಡ್ಡವರೇ ಜೋಕ್ ಹಾಕ್ಬಿಟ್ಟಿದೀವಿ. ಅದಿರ್ಲಿ, ಟಿವಿ ನೋಡಲ್ವಾ? ಇಷ್ಟೊತ್ತಲ್ಲಿ ಒಳ್ಳೆ ಸಿನಿಮಾ ಹಾಕಿರ್ತಾರೆ. ಅಯ್ಯಯ್ಯೋ ಲಕ್ಷ್ಮೀಮ್ಮ, ನನ್ಗೆ ಈಗಿನ ಕಾಲದ ಸಿನಿಮಾ ಹಿಡ್ಸೋದಿಲ್ಲ. ಬರೀ ಫೈಟು, ಅರ್ಧಂಬರ್ಧ ಮೈ ಮೇಲೆ ಬಟ್ಟೆ ಹಾಕೊಂಡು ಕುಣಿಯೋದು ಅಷ್ಟೇ ಇರೋದು. ನನ್ಗದೆಲ್ಲ ನೋಡೋದಕ್ಕಾಗೋದಿಲ್ಲ. ಹೊರಗಡೆ ಒಳ್ಳೆ ಗಾಳಿ ಬರ್ತಾ ಇದೆ, ಹಾಗೆ ವಾಕಿಂಗ್ ಹೋಗಿ ಬರ್ತೀನಿ. ಅದು ನಿಜಾನೇ ಬಿಡಿ ಯಜಮಾನ್ರೆ. ಅಕ್ಕ, ಆಂಟಿ ಹಾಕೋ ಸಿನಿಮಾ ನೋಡ್ತಿದ್ರೆ ನಿದ್ದೆನೆ ಬರುತ್ತೆ. ನಾವಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕೂತು ಗೇಮ್ ಆಡೋಣವಾ? ಮೊದ್ಲದ್ ಮಾಡೋಣ ಬಾ. ಲೇ ಅಮ್ಮು, ಏನೇ ಇದು ಈ ತರ ಡ್ರೆಸ್ ಹಾಕೊಂಡಿದ್ಯಾ? ಚೆನ್ನಾಗಿಲ್ಲ, ಹೋಗಿ ಚೇಂಜ್ ಮಾಡು. ಏನಾಯ್ತಮ್ಮ, ಇಷ್ಟ ದಿನ ಕೇಳ್ದಿರೋ ಪ್ರಶ್ನೆ ಇವತ್ ಕೇಳ್ತಿದ್ಯಾ? ನಾನ್ ದಿನ ಹಾಕೋ ಬಟ್ಟೆನೆ ಹಾಕೊಂಡಿದೀನಿ. ಇರ್ಲಿ ಬಿಡಿ ಲಕ್ಷ್ಮಿ ಅಮ್ಮ, ಚೆನ್ನಾಗೇ ಇದೆಯಲ್ಲ ನಮೃತ ಹಾಕೊಂಡಿರೋ ಬಟ್ಟೆ. ಅದು ಹಾಗಲ್ಲ ಶಾಂಭವಿ ಅವರೇ. ನೋಡಮ್ಮು, ಮೊದ್ಲು ಹೋಗಿ ಚೇಂಜ್ ಮಾಡ್ಕೊಂಬಾ. ಯಾವ್ದಾದ್ರು ಚೂಡಿದಾರ ಇದ್ರೆ ಹಾಕೊಂಬಾ. ಚೂಡಿದಾರನ? ಏನಮ್ಮ ಹೇಳ್ತಿದ್ಯಾ? ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ಆರೋಗ್ಯವಾಗಿದ್ಯಾ ತಾನೇ? ತಮಾಷೆ ಮಾಡ್ಬೇಡ್ವೆ, ನನ್ ಮಾತ್ ಕೇಳು. ಮೊದ್ಲು ಹೋಗಿ ಚೇಂಜ್ ಮಾಡ್ಕೊಂಬಾ. ಲಕ್ಷ್ಮಿ ಅವರೇ, ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಪಾಪ ಅಮ್ಮುಗೆ ಆ ಡ್ರೆಸ್ ಇಷ್ಟ ಅನ್ಸುತ್ತೆ, ಇರ್ಲಿ ಬಿಡಿ. ಶಾಂಭವಿ ಅವರೇ, ನಿಮ್ಗೆ ಕೆಲವು ಸೂಕ್ಷ್ಮಗಳು ಅರ್ಥವಾಗಲ್ಲ ಅನ್ಸತ್ತೆ. ಆಗದೆ ಇದ್ರೆ ಸುಮ್ನಿದ್ ಬಿಡಿ, ಅದ್ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ಬೇಡಿ. ಅಮ್ಮ, ನಿಜವಾಗ್ಲೂ ನಿನ್ಗೇನೋ ಆಗಿದೆ? ನಂಗೇನಾಗಿಲ್ವೇ? ನನ್ ಕೈಲಿ ಏಟ್ ತಿಂದು ನಿಂಗೇನಾದ್ರೂ ಆಗ್ಬಾರ್ದು ಅಂದ್ರೆ ಮೊದ್ಲು ಹೋಗಿ ಲಕ್ಷಣವಾಗಿರೋ ಬಟ್ಟೆ ಹಾಕೊಂಬಾ. ಇದು ಹೇಗಿದೆ ನೋಡು, ಮೊಣಕಾಲವರೆಗೂ ಚರ್ಮ ಕಾಣಿಸ್ಕೊಂಡು. ನಿಂಗಾದ್ರೂ ಚೆನ್ನಾಗ್ ಕಾಣಿಸತ್ತಾ? ನೀನೀಗ ಚಿಕ್ಕ ಹುಡುಗಿ ಅಲ್ಲ ಕಣೆ, ಮದ್ವೆ ವಯಸ್ಸಿಗೆ ಬಂದಿದ್ಯಾ. ಅಮ್ಮ, ನಾನ್ ಚೇಂಜ್ ಮಾಡಲ್ಲ, ಸುಮ್ನೆ ಒತ್ತಾಯ ಮಾಡ್ಬೇಡ. ಅಮ್ಮೋ, ಏನ್ ಮಾತಾಡ್ತಿದ್ದೀರಾ ಅಕ್ಕ ನೀವು? 12 ಲಕ್ಷನಾ? ಅಷ್ಟೊಂದು ದುಡ್ಡು ಎಲ್ಲಿಗೆ ಹೋಗಕ್ ಸಾಧ್ಯ? ನಿಜವಾಗ್ಲು ಅಮ್ಮ ಯಾವತ್ತೂ ತಪ್ಪು ಲೆಕ್ಕ ಮಾಡಿಲ್ಲ. ಪ್ರತಿಯೊಂದು ಖರ್ಚಿಗೂ ಲೆಕ್ಕ ಇಟ್ಟಿದ್ದಾರೆ. ಮತ್ತೊಂದ್ಸಲ ಚೆಕ್ ಮಾಡಿ ಅಕ್ಕ. ಮೇ ಬಿ ನೀವೇ ಲೆಕ್ಕ ಮಾಡುವಾಗ ಅಲ್ಲೇ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು ಅಷ್ಟೇ. ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ ಅಕ್ಕ, ಪ್ಲೀಸ್. ಪುಟ್ಟ, ನಾನು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಚೆಕ್ ಮಾಡ್ದೆ. ಲೆಕ್ಕಪತ್ರ ಎಲ್ಲ ಸರಿಯಾಗೇ ನೋಡ್ದೆ. ಕೆಲವೊಂದು ಖರ್ಚಿಗೆ ಬಿಲ್ಗಳೇ ಇಲ್ಲ, ಆದ್ರೆ ಖರ್ಚಾಗಿದೆ. ಯಾಕೆ ಖರ್ಚಾಯ್ತು, ಯಾರು ಖರ್ಚು ಮಾಡಿದ್ರು ಅಂತ ಗೊತ್ತೇ ಇಲ್ಲ. ನನ್ಗೆ ಖರ್ಚಿನ ಬಗ್ಗೆ ತಕರಾರಿಲ್ಲ, ಆದ್ರೆ ಯಾಕೆ ಖರ್ಚಾಯ್ತು ಅಂತ ಗೊತ್ತಾಗ್ಬೇಕಲ್ವಾ? 60,000 ದೊಡ್ಡ ಅಮೌಂಟ್ ಅಲ್ವಾ ಪುಟ್ಟ? ನಿನಗ್ ಗೊತ್ತಾ, ನಾನ್ ದುಡಿಯೋವಾಗ್ಲೂ ನಮ್ಮಮ್ಮ ಹೀಗೆ ಲೆಕ್ಕಾಚಾರದ ಬಗ್ಗೆ ಅಸಡ್ಡೆ ಮಾಡೋರು. ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಲೆಕ್ಕ ಇಡ್ಬೇಕು ಅಂತ ಹಾಗೆ ಬಿಟ್ಬಿಡೋರು.
ಒಂದ್ಸಲ ಬೈದ್ಮೇಲೆ ಲೆಕ್ಕ ಎಲ್ಲ ಸರಿಯಾಗಿಡೋದಕ್ ಶುರು ಮಾಡಿದ್ರು. ಅವಾಗ ಸ್ವಲ್ಪ ದುಡ್ಡು ಉಳಿಯೋದಕ್ಕೆ ಶುರು ಆಯ್ತು. ಬಡ್ತನದಲ್ಲಿ ಬೆಳ್ದಿರೋಳಲ್ವಾ, ಪೈಸೆ ಪೈಸೆ ಬೆಲೆನೂ ಗೊತ್ತು. ಈಗ ಈ 60,000 ಡಿಫ್ರೆನ್ಸ್ ನೋಡಿ ನನಗ್ ಗಾಬರಿ ಆಯ್ತು. ನಾನ್ ಈ ಮನೆ ಸೊಸೆ ಅಲ್ವಾ, ಈ ಮನೆ ದುಡ್ಡು ಏನಾಗ್ತಿದೆ ಅನ್ನೋದು ನಾನ್ ಯೋಚನೆ ಮಾಡ್ಬೇಕಲ್ವಾ. ಅದ್ ಏಂತಕ್ ಖರ್ಚಾಗ್ತಿದೆ, ಯಾಕೆ ಖರ್ಚಾಗ್ತಿದೆ ಅಂತ ಗೊತ್ತಾಗ್ದಿದ್ರೆ ಟೆನ್ಷನ್ ಆಗೋದು ಸಹಜನೇ ಅಲ್ವಾ. ಅಮ್ಮ ದೇವ್ರಾಣಿಗೂ 1 ಪೈಸೆನೂ ಬೇರೆದಕ್ಕೆ ಖರ್ಚು ಮಾಡಿರಲ್ಲ ಅಕ್ಕ. ಅದು ನನ್ಗೂ ಗೊತ್ತು ಮೀರಾ. ಅಷ್ಟೊಂದ್ ದುಡ್ಡು ಎಲ್ಲಿಗ್ ಹೋಯ್ತು ಅಂತ ಆಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ಉತ್ತರನೇ ಸಿಗ್ತಾ ಇಲ್ಲ. ಅಮ್ಮನ್ ಕೇಳಿದ್ರೆ ಗೊತ್ತಾಗ್ಬೋದು, ಆದ್ರೆ ಕೇಳೋದಕ್ಕೆ ಹಿಂಜರ್ಕೆ. ಕೇಳಿದ್ರೆ ತಮ್ಮಿಂದಾನೇ ಲೆಕ್ಕಾಚಾರದಲ್ಲಿ ದುಡ್ಡು ಕಡಿಮೆ ಬರ್ತಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಮೊನ್ನೆ ತಾನೇ ಚಿಕ್ಕಪ್ಪಂಗೋಸ್ಕರ ಮನೆ ಖಾಲಿ ಮಾಡ್ಕೊಂಡು ಔಟ್ ಹೌಸಿಗೆ ಹೋದವ್ರು. ಈಗ ಈ ತಪ್ಪು ಲೆಕ್ಕಾಚಾರದ ವಿಷಯನ ಕೇಳಿದ್ರೆ ಅಮ್ಮ ಬೇಜಾರ್ ಮಾಡ್ಕೊಳಲ್ವಾ. ಅಮ್ಮನ್ ಮನ್ಸನ್ನ ನೋಯಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಆ 12 ಲಕ್ಷನ ತಲೆಯಿಂದ ತೆಗ್ದಾಕಕ್ಕೂ ಆಗ್ತಿಲ್ಲ. ಅಕ್ಕ, ಅಮ್ಮ ಯಾವತ್ತೂ ಸುಮ್ನೆ ಹಾಗೆಲ್ಲ ಖರ್ಚು ಮಾಡಿಲ್ಲ ಅಕ್ಕ. ನಾನ್ ತಪ್ಪು ತಿಳ್ಕೊತಾ ಇಲ್ಲ ಮೀರಾ. ನನ್ ಮಾತಿನ ಅರ್ಥ ಅಮ್ಮ ಅಷ್ಟು ದುಡ್ಡನ್ನ ತಾವ್ ಖರ್ಚು ಮಾಡ್ಕೊಂಡಿದ್ದಾರೆ ಅಂತಲ್ಲ. ಹಾಗ್ ವೇಳೆ ಅವ್ರು ಖರ್ಚು ಮಾಡಿದ್ರು ಕೂಡ ನನಗೇನ್ ಬೇಜಾರಿಲ್ಲ. ಆದ್ರೆ ಆ ಖರ್ಚಿಗೆ ಲೆಕ್ಕ ಅನ್ನೋದಿರ್ಬೇಕಲ್ವಾ, ಅಷ್ಟು ಮಾತ್ರ ಕೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮ ಸ್ವಲ್ಪ ಕಾಳಜಿ ವಹಿಸಿ ಲೆಕ್ಕ ಇಟ್ಟಿದ್ರೆ ಆ ದುಡ್ಡನ್ನ ಉಳಿಸ್ಬೋದಿತ್ತಲ್ವಾ. ಏನನಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನಿಲ್ಲ ಕಣೋ, ಅಣ್ಣನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅವನ್ ಖುಷಿಯಾಗಿದ್ದಾನೆ ಅಂತ ನಾನು ಖುಷಿಯಾಗಿದ್ದೇನೆ. ನೀನ್ ಇಲ್ಲಿದ್ಯಾನೋ? ನಾನು ಕೆಳಗಡೆ ಆಫೀಸಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಈ ಫೋನಲ್ಲಿ ಬಿಸಿ ಇದ್ದಲ್ಲ ಅಣ್ಣ, ಅದಕ್ಕೆ ಹೇಳ್ದೆ ಬಂದೆ. ಇಲ್ಲಿನ ಕಾಫಿ ಕಾಯಕ್ ಬಿಡ್ಲಿಲ್ಲ. ಹೌದು ಕಣೋ, ಇಲ್ಲಿನ ಕಾಫಿ ಕುಡಿಯೋ ಮಜಾನೇ ಬೇರೆ. ಏನ್ ಗೋಪಿ, ಚೆನ್ನಾಗಿದೇನೋ? ಹೆಂಡತಿ ಮಗು ಊರಿಂದ ಬಂದ್ರಾ? ನಿನ್ನೆ ಸಂಜೆನೆ ಬಂದ್ರಣ. ಲೇ ಗೋಪಿ, ಮದ್ವೆ ಆಗಿದ್ಯೇನೋ ನಿನ್ಗೆ? ಬರೀ ಮದ್ವೆ ಅಲ್ಲಪ್ಪ, ಮಗುನೂ ಆಗಿದೆ. ಏನ್ ಜಗತ್ತಲ್ಲಿ ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೊಂಡಿದ್ಯಾ? ಇದೊಂದು ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರಾ ಅಲ್ರಿ? ಕಲಿಯೋದೇನಪ್ಪ ಇದೆ, ನಾವೆಲ್ಲರೂ ಆಗಿದೀವಿ, ನೀನು ಆಗು ಅಂತ ಹೇಳಿದ್ವಿ. ಅದ್ರಲ್ಲೇನಿದೆ? ಈಗೇನು ನೀನ್ ಮದ್ವೆ ಆಗಲ್ವಾ? ಹಾಗೆ ಇದ್ಬಿಟ್ಯಾ? ಸಾಕೇತಣ್ಣ, ನೀವ್ ಇವನಿಗೆ ಹೇಳಿದ್ ಸಾಕು. ನೀವೇ ಯಾವ್ದಾದ್ರು ಒಂದೊಳ್ಳೆ ಹುಡುಗಿ ನೋಡಿ ವಾಲ್ಗ ಬೂದ್ಸಿ ಜೈ ಅಂದ್ಬಿಡೋಣ. ದಯವಿಟ್ಟು ನಮ್ಮಮ್ಮನ ಬಗ್ಗೆ ಅನುಮಾನ ಪಡ್ಬೇಡಿ. ನಮ್ಮಮ್ಮ ಯಾವತ್ತೂ ಈ ಮನೆ ದುಡ್ಡನ್ನ ತಮ್ಗೆ ಅಂತ ಬಳಸ್ಕೊಂಡಿಲ್ಲ. ಈ ಮನೆ ಅವ್ರಿಗೆ ಎಷ್ಟೇ ಸದರ ಕೊಟ್ರು ನಮ್ಮಮ್ಮ ಈಗ್ಲೂ ಈ ಮನೆ ಕೆಲ್ಸದವ್ರು ಅಂತಾನೆ ತಿಳ್ಕೊಂಡಿದ್ದಾರೆ. ಅಷ್ಟು ಗೌರವ ಇದೆ ನಮ್ಮಮ್ಮಂಗೆ ಈ ಮನೆ ಬಗ್ಗೆ. ಅಂಥವ್ರು ಈ ಮನೆ ದುಡ್ಡನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಗ್ ಅನುಮಾನ ಪಡ್ತಿದ್ದೀರಾ? ನಿಮಗ್ ಗೊತ್ತಾ, ನಮ್ಮಮ್ಮ ತಮ್ಮ ಸಂಬಳ ಬಿಟ್ಟು 1 ಪೈಸೆನೂ ತಗೊಂಡಿಲ್ಲ ಈ ಮನೆಯಿಂದ. ಲೆಕ್ಕ ಇಡುವಾಗ ಅಲ್ಲೇ ಇಲ್ಲ ಮಿಸ್ ಆಗಿರ್ಬೋದು ಅಷ್ಟೆ, ಅಥವಾ ಮರ್ತಿರ್ಬೋದು. ಹಾಗಂತ ಅವರೇ ದುಡ್ಡನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಮಾತಾಡ್ಬೇಡಿ. ಅಯ್ಯೋ ಪುಟ್ಟ, ಯಾಕೆ ಬೇಜಾರ್ ಮಾಡ್ಕೋತಾ ಇದ್ಯಾ? ನನ್ಗೆ ನಿನ್ ಬಗ್ಗೆ ಆಗ್ಲಿ ಅಮ್ಮನ್ ಬಗ್ಗೆ ಆಗ್ಲಿ ಅನುಮಾನ ಇಲ್ಲ. ಈ 12 ಲಕ್ಷ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ನೀನು ಲೆಕ್ಕದಲ್ಲಿ ವೀಕು, ಆದ್ರೆ ನನಗೆ ಆ ಲೆಕ್ಕನೇ ವೀಕ್ನೆಸ್. ಅದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನಗ್ ಒಂಥರ ಆಗತ್ತೆ. ಅದ್ರಲ್ಲೂ ಇಷ್ಟು ದೊಡ್ಡ ಅಮೌಂಟ್ಗೆ ಲೆಕ್ಕನೇ ಇಲ್ಲ ಅಂದ್ರೆ ನನಗ್ ಹೇಗಾಗ್ಬೇಡ ಹೇಳು? ಅದನ್ನ ಕೇಳಿದ್ರೆ ಇಷ್ಟು ಬೇಜಾರ್ ಮಾಡ್ಕೋತಾರ? ಹುಚ್ಚುಡ್ಗಿ. ಹೋಗ್ಲಿ ಬಿಡು, ನಿನ್ನ ಕೇಳೋ ಬದಲು ಧೈರ್ಯ ಮಾಡಿ ಅಮ್ಮನ್ನ ಕೇಳೋದು ಒಳ್ಳೇದು ಅನ್ಸತ್ತೆ. ಅಕ್ಕ ಪ್ಲೀಸ್, ಆ ತರ ಎಲ್ಲ ಮಾಡ್ಬೇಡಿ, ಅವ್ರು ತುಂಬಾ ನೊಂದ್ಕೋತಾರ. ಪ್ಲೀಸ್. ಮತ್ತಿನ್ನೇನ್ ಮಾಡ್ಲಿ ಪುಟ್ಟ? ಆ 12 ಲಕ್ಷದ ಹಣಕ್ಕೆ ಲೆಕ್ಕ ಸಿಗೋವರೆಗೂ ನನಗ್ ಸಮಾಧಾನ ಇಲ್ಲ.
ಆ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗೋವರೆಗೂ ನನಗ್ ನಿದ್ದೆನೂ ಬರಲ್ಲ. ಅದು ಅಲ್ದೆ ಅದು ರಾಜ್ಗುರು ಮನೆತನದ ಹಣ ಬೇರೆ. ಅದನ್ನ ಹಾಗೆಲ್ಲ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ನನಗಂತೂ ಆಗಲ್ಲಪ್ಪ. ಆ ಖರ್ಚಿಗೆ ಲೆಕ್ಕನಾದ್ರೂ ಸಿಗ್ಬೇಕು, ಇಲ್ಲ ಅಷ್ಟು ದುಡ್ಡು ವಾಪಸ್ ಆದ್ರೂ ಬರ್ಬೇಕು. ಆವಾಗ್ಲೇ ನನಗ್ ಸಮಾಧಾನ. ಈ ಮನೆ ಸೊಸೆ ಆಗಿ ಆ ಲೆಕ್ಕಾಚಾರನ ಸರಿ ಮಾಡ್ದೆ ಹೋದ್ರೆ ನನ್ ಜವಾಬ್ದಾರಿನ ನಾನು ಮರ್ತಾಗಲ್ವಾ? ತಪ್ಪಾಗ್ತಿರೋದನ್ನ ನೋಡ್ಕೊಂಡು ಸುಮ್ನೆ ಇದ್ರೆ ದ್ರೋಹ ಬಗ್ದಾಗಲ್ವಾ? ಆದ್ರೆ ಅಮ್ಮನ ಹತ್ರ ಲೆಕ್ಕಾಚಾರದ ಬಗ್ಗೆ ಮಾತಾಡಿದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ, ನಿನ್ ಹತ್ರ ಕೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತ್ಯಾ? ಸುಮ್ನೆ ಇದ್ರೆ ನಾನ್ ಈ ಮನೆಗೆ ದ್ರೋಹ ಮಾಡ್ದಾಗತ್ತೆ. ಈಗ ನೀನೇ ಹೇಳು ಪುಟ್ಟ, ನಾನ್ ಏನ್ ಮಾಡ್ಲಿ ಅಂತ. ಹೇಳು ಪುಟ್ಟ, ನಾನ್ ಏನ್ ಮಾಡ್ಲಿ ಅಂತ. ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ನಿನ್ನನ್ನ ನನ್ ಸ್ಥಾನದಲ್ಲಿಟ್ಟು ಯೋಚನೆ ಮಾಡೋಣ, ಆಗ ಆನ್ಸರ್ ಸಿಗ್ಬೋದು. ಈಗ ನೀನು ಒಂದ್ ದೊಡ್ಡ ಮನೆಗೆ ಸೊಸೆ ಅಂತ ಇಟ್ಕೋ. ಮನೆ ಖರ್ಚಲ್ಲಿ 12 ಲಕ್ಷ ದುಡ್ಡಿಗೆ ಲೆಕ್ಕ ಸಿಗ್ತಿಲ್ಲ. ಈಗ ನೀನು ಆ ಮನೆ ಸೊಸೆ ಆಗಿ ಆ ಮನೆಗ್ ದ್ರೋಹ ಮಾಡ್ತೀಯೋ ಅಥವಾ ಲೆಕ್ಕ ಹಿಡ್ದೆ ಖರ್ಚು ಮಾಡಿರೋರ ಹತ್ರ ದುಡ್ಡು ಕೇಳ್ತೀಯೋ? ಏನಾದ್ರೂ ಹೇಳು ಪುಟ್ಟ. ಅವ್ರ ಹತ್ರ ದುಡ್ಡು ಕೇಳ್ತೀನಿ. ಹೌದಲ್ವಾ? ಈಗ ನಾನು ಅಷ್ಟೇ ಮಾಡ್ತೀನಿ, ಅವ್ರ ಹತ್ರ ದುಡ್ಡು ಕೇಳ್ತೀನಿ. ಹಾಗ್ ನೋಡಿದ್ರೆ ಬಡ್ಡಿ ಎಲ್ಲ ಕೇಳ್ಬೇಕು, ಆದ್ರೆ ಅವ್ರೀ ಮನೆಗೆ ದುಡ್ದಿರೋರು ಅನ್ನೋ ಗೌರವಕ್ಕೆ ಅದೆಲ್ಲ ಕೇಳಲ್ಲ, ಸರಿನಾ? ಆದ್ರೆ ಪ್ಲೀಸ್ ಅಮ್ಮನ್ನ ಕೇಳ್ಬೇಡಿ, ಅಮ್ಮ ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ನಾನೇ ಹೇಗಾದ್ರೂ ಮಾಡಿ ಆ ಅಮೌಂಟ್ನ ಅಡ್ಜಸ್ಟ್ ಮಾಡ್ತೀನಿ. ಹೌದಾ? ಹಾಗೆ ಆಗ್ಲಿ ಪುಟ್ಟ. ನೀರಂದ್ರೆ ನೀವೇನಾ? ಹಾ ಹೌದು ನಾನೇ. ನಿಮ್ಗೊಂದು ಪಾರ್ಸಲ್ ಬಂದಿದೆ. ನನಗ? ಹೌದು ನಿಮ್ಗೇನೆ. ಇಲ್ಲೊಂದು ಸೈನ್ ಮಾಡಿ. ಪ್ರತೀಕ ಇವನ್ ಯಾಕೆ ನನಗ್ ಬೊಕ್ಕೆ ಕಳ್ಸಿದಾನೆ?